ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಕಳೆದ 3-4 ದಿನಗಳಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು, ಮುಂದೆ ಮುಖ್ಯಮಂತ್ರಿ ಆಗುವಂಥ ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಬಂಡೆ ಕಲ್ಲು ಬಂಡೆಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಉಳುಮೆಗೆ ಯೋಗ್ಯವಾಗದ್ದಲ್ಲ, ಉಳುಮೆ ಮಾಡುವಂಥ ಭೂಮಿಯಲ್ಲ, ಉಳುಮೆಗೆ ಯೋಗ್ಯವಾದಂಥ ಭೂಮಿಯಲ್ಲ, ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ, ಏನೇ ಆಗಲಿ ಮಾಡೇ ಮಾಡ್ತೀವಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಕನಕಪುರದ ಬಂಡೆ ಕಲ್ಲು ಬಂಡೆ ಮಾತನ್ನು ಮಾಧ್ಯಮಗಳ ಮುಖಾಂತರ ಆ ನಾಡಿನ ರೈತರಿಗೆ ಖಡಕ್ ಎಚ್ಚರಿಕೆ ಕೊಡುವುದರ ಮೂಲಕ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ಕನಕಪುರದ ಬಂಡೆ ಮುಂದೆ ಮುಖ್ಯಮಂತ್ರಿ ಆಗುವಂಥ ಮಾನ್ಯ ಶಿವಕುಮಾರ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಯಾವ ಆಧಾರದ ಮೇಲೆ ಇಷ್ಟೊಂದು ಒಳ್ಳೆ ಮಡಿಕೇರಿ ಕಾಣ್ತಾ ಇದೆ? ಕೇರಳ ಕಡೆ ಮಡಿಕೇರಿ ಕಡೆ ಹೋದಾಗ ಯಾವ ರೀತಿ ನಮಗೆ ಮಂದಹಾಸ ಬೀರುತ್ತೆ ಆ ಪರಿಸರದ ವಾತಾವರಣ ನೋಡಿ, ಆ ರೀತಿ ನೀವು ಏನು ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ರಿ, ಅಲ್ಲೆಲ್ಲ ಆ ರೀತಿ ತಾಯಿ ಹಸಿರಿನಿಂದ ಕೂಡಿ ಕಂಗೊಳಿಸುತ್ತಿದೆ. ಅಂಥ ಫಲವತ್ತಾದ ಭೂಮಿಯನ್ನು, ಬರಡು ಭೂಮಿ, ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರಲ್ಲ, ಯಾವ ಆಧಾರದ ಮೇಲೆ ಹೇಳಿದ್ರಿ? ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಬಂದಂಥ ಆ ಅವಿವೇಕಿ ಅಧಿಕಾರಿಗಳು ಯಾರು? ಅವರೆಲ್ಲೋ ಇಂಜೆಕ್ಷನ್ ಚುಚ್ಚಿಸ್ಕೊಂಡು ಜೀವನ ಮಾಡ್ತಾ ಇರ್ಬೋದು, ಹೊಟ್ಟೆಗೆ ಅನ್ನ ತಿಂತಿಲ್ಲ, ಅವರು ನೀರು ಕುಡಿತಾ ಇಲ್ಲ, ಅವರು ಕಾವೇರಿ ನೀರು ಕುಡಿತಾ ಇಲ್ಲ, ರೈತರು ಬೆಳೆದ ಅನ್ನ ತಿಂತಾ ಇಲ್ಲ, ರಾಗಿ ಮುದ್ದೆ ಉಣ್ತಾ ಇಲ್ಲ. ಆ ಅವಿವೇಕಿ ಅಧಿಕಾರಿಗಳು ಅವ್ರ ಜನ್ಮಕ್ಕೆ ಬೆಂಕಿ ಹಾಕ ಅಯೋಗ್ಯ ಅಧಿಕಾರಿಗಳು ಅವ್ರ ಮನೆ ಹಾಳಾಗ, ಅವ್ರ ಮನೆ ಕುಟ್ಟೋಗ, ಅವ್ರ ಮನೆ ದೀಪ ತುಂಬೋಗ, ನಿಮಗೆ ಯಾವ ರೀತಿ ಬರಡು ಭೂಮಿ ಅಂತ ಯಾವ ರೀತಿ ನಿಮಗೆ ಅಲ್ಲಿ ಪರಿಶೀಲನೆ ಮಾಡ್ಕೊಬಂದು ನಿಮಗೆ ಯಾವ ಆಧಾರದ ಮೇಲೆ ಮನವಿ ಕೊಟ್ಟರು? ಈ ರೀತಿ ಮಾಡ್ಕೊಂಡು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಸರ್ವಾಧಿಕಾರಿ ಧೋರಣೆ ಶಾಶ್ವತವಲ್ಲ, ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರ ಶಾಶ್ವತವಲ್ಲ. ರೈತರೇ ಶಾಶ್ವತ, ಪ್ರಕೃತಿಯೇ ಶಾಶ್ವತ, ಪರಿಸರವೇ ಶಾಶ್ವತ. ಪ್ರಕೃತಿ ಪರಿಸರ ರೈತರನ್ನ ವಿರೋಧ ಮಾಡಿದ್ರೆ ನಿಮಗಿಂತ ಅವಿವೇಕಿಗಳು, ನಿಮಗಿಂತ ಮನೆಹಾಳು ರಾಜಕಾರಣಿಗಳು, ನಿಮಗಿಂತ ದೇಶದ್ರೋಹಿ ರಾಜಕಾರಣಿಗಳು, ನಿಮಗಿಂತ ಭ್ರಷ್ಟ ರಾಜಕಾರಣಿಗಳನ್ನ ಈ ನಾಡು ಕಂಡುಹರಿಯದ ದುರಂತ. ಯಾವ ಆಧಾರದ ಮೇಲೆ ಹೇಳಿದ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ಅಲ್ಲಿ ಹಿರಿಯ ನೀನ್ ಯಾವನು ಅಂತೀನಿ, ಯಾರು ಅನ್ನಲ್ಲ. ನೀನ್ ಯಾವಲ್ಲ ನಮ್ಮ ಕಿತ್ಕೊಳಕ್ಕೆ? ನಮ್ಮ ಅಪ್ಪನ್ ಕೊಟ್ಟಿದ್ಯಲ್ಲ, ನಮ್ಮ ತಾತನ್ ಕೊಟ್ಟಿದ್ಯಲ್ಲ ಅಂತೀನಿ. ನಾಗರಿಕರು ಅವ್ರ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರೆ ನೀವು ನಿಜವಾಗ್ಲೂ ನೈತಿಕ ಹೊಣೆ ಹೊತ್ಕೊಂಡು ಕರ್ನಾಟಕದಲ್ಲಿ ನೀವು ಇರ್ತಕ್ಕಂಥ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾವ್ದಾರ ದೇಶಾಂತರ ಹೊಂಟೋಗ್ಬೇಕಾಯ್ತು. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ರೆ, ಸಂವಿಧಾನಬದ್ಧವಾಗಿದ್ರೆ, ನಾಚಿಕೆ ಮಾನ ಮರ್ಯಾದೆ, ನಾಚಿಕೆ ಏಸ್ಕೆ ಅನ್ನೋದಿದ್ದಿದ್ರೆ ಇವತ್ತು ನಮ್ಮ ಕನ್ನಡ ನಾಡನ್ನು ಬಿಟ್ಟು ಎಲ್ಲೋ ದೇಶಾಂತರ ಹೋಗ್ಬೇಕಾಯ್ತು. ಆದರೆ ನೀವು ಎಲ್ಲ ಬಿಟ್ಟು, ಮಾನ ಮರ್ಯಾದೆ ಬಿಟ್ಟು, ಜನರ ಜೀವದ ಜೊತೆ ಜನಗಳ ಹೆಣಗಳ ಮೇಲೆ ರಾಜಕಾರಣ ಮಾಡಬೇಕು ಅಂತ ಬಂದಿರೋದ್ರಿಂದ ನಿಮ್ಗೆ ಯಾವುದೂ ಸಹ ಕಣ್ಣಿಗೆ ಕಾಣ್ತಾ ಇಲ್ಲ. ನಿಮಗೆ ಹೃದಯವಂತಿಕೆ ಇಲ್ಲ, ಹೃದಯ ಹೀನತೆ ನಿಮ್ಮಲ್ಲಿರೋದ್ರಿಂದ ಇಂಥ ಹೇಳಿಕೆಗಳು ಬರೋಕ್ಕೆ ಸಾಧ್ಯ ಅಂತ ನಿಮ್ಮ ಹೇಳಿಕೆಯನ್ನು ರೈತರ ಪರವಾಗಿ ಬೆಂಬಲವನ್ನು ನೀಡುವುದರ ಮೂಲಕ, ಆ ಪರಿಸರ ಪ್ರಕೃತಿಗೆ ಬೆಂಬಲ ನೀಡುವುದರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಂಥ ಹೇಳಿಕೆ ಕೊಟ್ಟು ಒಂದು ಉನ್ನತವಾದಂಥ ಸ್ಥಾನದಲ್ಲಿದ್ದು ಇಂಥ ಹೇಳಿಕೆ ಕೊಟ್ಟಿದ್ದೀರಲ್ಲ, ನೀವು ನಮ್ಮ ನಾಡಿಗೆ ಶೋಭೆ ತರುವಂಥವರಲ್ಲ, ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋದಂಥವರಲ್ಲ, ಜನರ ಹಿತಕ್ಕಾಗಿ ನೀವು ಅಧಿಕಾರ ಮಾಡ್ತಾ ಇಲ್ಲ. ಆದ್ದರಿಂದ ನೀವು ಆದಷ್ಟು ಬೇಗ ದೇಶಾಂತರ ಹೋಗೋದು ಒಳ್ಳೆಯದು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.